ಅದೇ ಪ್ರಚಾರಕ್ಕೆ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ಥರನೇ ಆಗ್ಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಯಲ್ಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೇ ಒಂದು 30 ಕಿಲೋಮೀಟರ್ ಅಂದರೆ ಜನ ಸಾಗರ ಆಯಿತು. ಇವ್ರು ವೇಣುಗೋಪಾಲ್ ಇದ್ರು ಕೇಳಿಬೇಕಾದ್ರೆ ಜನ ಸಾಗರ ಆಯಿತು. ಸರ್, ಇದು 100ಕ್ಕೆ 100 ಆವತ್ತು ಹೇಳಿದ್ದೀನಿ. ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಸುಮ್ಗಿರಪ್ಪ, ಅದೇ ಬೇಡ ಅನ್ನೋದು, ಅದೇ ಬೇಡ, ಸುಮ್ಗಿರ್ರಿ. ಹಾಂ, ಚೆನ್ನಾಗಿ ನೋಡಿರ್ಬೋದು, ರೆಸ್ಪಾನ್ಸ್ ನೋಡಿರ್ಬೋದು. ಆಚೆ ನೋಡಿದ್ದಾನ ಜನ ಸಾಗರ, ಅಲ್ಲಿಂದಾನೆ ಈಗ ನಾನು ಒಂದಿನ ಇವತ್ತೊಂದಿನ ಇದೆ, ಇವತ್ತೊಂದಿನ ಇದೆ. ನಾಳೆ ನಾನು ಬಾಗಲಕೋಟೆಯಲ್ಲಿ 2 ದಿನ ಬಾಗಲಕೋಟೆಗೆ ಕೊಟ್ಟಿದ್ದಾರೆ. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದ್ರೆ ಬರ್ತೀನಿ ನಾನು ವಾಪಸ್. ತಿರ್ಗಾ ನಮ್ಮ ಅಧ್ಯಕ್ಷರು ಇನ್ಚಾರ್ಜ್ ಇದ್ದಾರೆ, ಅಭಿಷೇಕ್ ದತ್ತ ಅವರು ಇಲ್ಲೇ ಇನ್ಚಾರ್ಜ್ ಇದ್ದಾರೆ. ನಮ್ಮ ಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಇನ್ಚಾರ್ಜ್ ಇದ್ದಾರೆ. ನನ್ನ ಅಗತ್ಯ ಇದೆ ಬನ್ನಿ ಅಂದ್ರೆ ಬಂದು ಹೋಗ್ತೀನಿ ನಾನು. ಸಮಾಧಾನ ಇದ್ದಾರೆ. ಈಗ ಅಭಿಷೇಕ್ ದತ್ತ ಅವರು ನಮ್ಮ ಹೈಕಮಾಂಡ್ ಇದ್ದಂಗೆ, ನಮ್ಮ ಅಭಿಷೇಕ್ ದತ್ತ ಅವರು ಹೈಕಮಾಂಡ್ ಇದ್ದರಿಗೆ ಈಗ ನನಗೆ ಟಾಸ್ಕ್ ಕೊಟ್ಟಿದ್ದಾರೆ. ಯಾರು ಅಸಮಾಧಾನ ಇದ್ದಾರೆ ಅವ್ರಿಗೆಲ್ಲ ವಾಪಸ್ ಸಮಾಧಾನ ಮಾಡಿ ಕರ್ಕೊಂಡು ಬರ್ಬೇಕಂತ ನಾನು ಲಿಸ್ಟ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಇವತ್ತು ತಾವು ಹೇಳಿದ್ರಿ ಜಬ್ಬಾರ್ ಸಾಹೇಬ್ರಿಗೆ ಮಾತಾಡ್ತೀನಿ ನಾನು. ಎಲ್ಲ ನಮ್ಮ ಪಾರ್ಟಿ ಕಾಂಗ್ರೆಸ್ ಅವ್ರಿ, ನಾವು ಒಂಥರ ಕುಟುಂಬ ಇದ್ದಂಗೆ. ವಿ ಆರ್ ಆಲ್ ಫ್ಯಾಮಿಲಿ, ವಿ ಆರ್ ಆಲ್ ಕಾಂಗ್ರೆಸ್ ಫ್ಯಾಮಿಲಿ. ಆಯ್ತು ರೀ, ಇನ್ನು 4 ದಿನ ಟೈಮ್ ಇದೆ. ಎಲ್ಲರೂ ಯಾರು ಅಸಮಾಧಾನ ಆಗಿದ್ದಾರೆ ಅವ್ರು ನಮ್ಮ ಫ್ಯಾಮಿಲಿ ರೀ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಇಂಟರ್ನಲ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊತೀವಿ. ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು ಏನೋ, ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಅದ್ರಾಗ ಏನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರು, ಸ್ನೇಹಿತರಾಗೇ ಇರ್ತೀವಿ. ನಾನು ಎಲ್ಲರಿಗೂ ಯಾರ್ಯಾರ ಪಕ್ಷದಲ್ಲಿ ಅಸಮಾಧಾನ ಇದ್ದಾರೆ ನಾನೀಗ ಟಾಕ್ಸ್ ಕೊಟ್ಟು ಕೇಳ್ರಿ, ಈಗ ಕೇಳ್ರಿ, ನಾನು ಹೇಳ್ಕೊಳ್ತೀನಿ ನೋಡಪ್ಪ ರೇ. ನಾನು ಅವ್ರ ಆತ್ಮೀಯ ಸ್ನೇಹಿತರು. ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ರು ದಾವಣಗೆರೆ ಅವ್ರು ಯಾರು, ಅವನೇನಿಗೆ ಬಂದ ಅಂತ ಏನು ಹೇಳಿದೆ ನಾನು ಅವತ್ತು. ಏನಿಗೆ ನನ್ನ ಆತ್ಮೀಯ ಸ್ನೇಹಿತರು ಏನೋ ಸಿಟ್ಟಲ್ಲಿ ಹೇಳಿದ್ದಾರೆ. ಅವತ್ತು ದಾವಣಗೆರೆ ನಾನು ಬಂದಿದ್ದೆ. ನಾನು ಯಾರಿಗೂ ಅಷ್ಟೇ ಸಹಜ. ನಾನು ಚಾಮರಾಜಪೇಟೆ ಬಂದು ಹೇಳಿದ್ರೆ ನಾನು ಹೇಳ್ತೀನಿ, ನಾನು ಮಲ್ಲಿಜಲ್ಲಿ ಬಿಡ್ತೀನ. ಈಗ ನನ್ನ ಕ್ಷೇತ್ರದಲ್ಲಿ ಬಂದು ಈ ಕಮ್ಸ್ ಟು ಮೈ ಕಾನ್ಸ್ಟಿಟ್ಯೂನ್ಸಿ ಆಯ್ತು.